ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ವೀಡಿಯೋಸೇ ಏನೂ ಮಾಡ್ಕೊಂಡಿಲ್ಲ. ಸುಮ್ಮನೆ ಹಾಗೆ ಇದ್ಬಿಟ್ಟಿದ್ದೆ. ಯಾಕೋ ಸ್ವಲ್ಪ ಏನೋ ಒಂಥರ ಆಗ್ತಾಯಿತ್ತು. ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಇದ್ಬಿಟ್ಟಿದ್ದೆ. ಪಾಪುಗೆ ಸರಿ ಖಾಲಿ ಆಗಿಬಿಟ್ಟಿತ್ತು. ಸೊ, ಅದರಿಂದ ಪಾಪುಗೆ 2 ರೀತಿಯ ಸರಿ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಕಾಳುಗಳ ಸಾಂಬಾರ್ದು ಕಾಳಿತ್ತು. ಅದನ್ನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ದೆ ಮಧ್ಯಾಹ್ನಕ್ಕೆ. ಒಂದು ಕಡೆ ನಮ್ಮಮ್ಮ ಕಾಳುಗಳೆಲ್ಲ ಹುರಿತಾಯಿದ್ರು. ನಾನು ಒಂದು ಕಡೆ ಸಾಂಬಾರು, ಅನ್ನ ಎಲ್ಲಕ್ಕಿಟ್ಟೆ. ಮತ್ತು ಊರಿಂದ ಬೆಣ್ಣೆನ ತೊಗೊಂಡು ಬಂದಿದ್ದರು. ಅದರಲ್ಲಿ ಇವಾಗ ತುಪ್ಪನ ಕಾಯಿಸ್ತಾ ಇದ್ವಿ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಕಾಯಿಸ್ತಾ ಇರೋದು ತುಪ್ಪನ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಮೆಂತ್ಯ, ಸ್ವಲ್ಪ ಜೀರಿಗೆ, ಕರಿಬೇವು, ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದು. ಈ ಥರ ಒಂದು ಹದ ಬರಬೇಕು, ಅಲ್ಲಿವರೆಗೂ ಕುದಿಸೋದು. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡಿರೋದು. ಬಟ್ ಚೆನ್ನಾಗಿತ್ತು. ಚೆನ್ನಾಗಿ ಫ್ಲೇವರ್ ಬಂತು. ಒಂದೊಂದು ಸಲ ಏನಾಗಿರುತ್ತೆ, ಸ್ವಲ್ಪ ಅರಿಶಿನ ಪುಡಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂಥರ ಸ್ಮೆಲ್ ಬರುತ್ತೆ. ಅದು ಒಂಥರ ಆದರೆ ತಿನ್ನೋಕ್ಕಾಗೋದಿಲ್ಲ. ಸೊ, ಅದರಿಂದ ಮತ್ತು ನಮ್ಮ ಪಕ್ಕದ ಮನೆ ಪ್ರಿಯಾ ಅಂತ ಇದ್ದಾಳೆ. ಸೊ, ಅವಳಿಗೆ ಹೇರ್ ಕಟ್ ಮಾಡಿಕೊಡ್ಬೇಕಿತ್ತಂತೆ. ಯಾಕೋ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಕೊಡಿ ಅಂತ ಅಂದ್ಲು. ಆ್ಯಕ್ಚುಲಿ ಅವಳು ನಾನು ಸೇಮ್ ಏಜೇನೆ ಅಂದರೂ ಅವಳು ನನ್ನ ಅಕ್ಕ ಅಕ್ಕ ಅಂತಾಳೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅವಳಿಗೆ ಮದುವೆ ಆಗಿಲ್ಲ, ನನಗೆ ಮದುವೆ ಆಗಿದೆ, ಅಷ್ಟೇ ವ್ಯತ್ಯಾಸ. ಅವಳು ಅವಾಗಿಂದನೂ ಸ್ಟಾರ್ಟಿಂಗು ನಾನು ದೊಡ್ಡವಳು ಅಂದ್ಬಿಟ್ಟು ಅವಳು ಅಕ್ಕ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗಿಂದನೂ ಅದೇ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನಾನು ಹೇಳ್ತಾನೆ ಇರ್ತೇನೆ, ನಾನು ನೀನು ಇಬ್ಬರು ಸೇಮ್ ಏಜ್ ಕಣೆ, ಮತ್ತು ಯಾಕೆ ಅಕ್ಕ ಅಂತೀಯ ಅಂದರೆ ಅವಳು ಕೇಳೋದೇ ಇಲ್ಲ, ಅಕ್ಕ ಅಕ್ಕ ಅಂತಾಳೆ. ಮತ್ತು ಸಿಂಪಲ್ಲಾಗಿ ಅವಳಿಗೆ ಅಂದರೆ ಹೇರ್ ಫಾಲ್ ಆಗ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಹೇರ್ ಕಟ್ ಮಾಡೋಕ್ಕೆ ಹೇಳಿದ್ಲು. ಒಂದೊಂದು ಸಲ ಆ ಥರ ಹೇರ್ ಕಟ್ ಮಾಡಿದ್ರೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕುಂಬಳಕಾಯಿ ಗೊಜ್ಜು ಮತ್ತು ಚಟ್ನಿ ಮತ್ತು ದೋಸೆನ ಮಾಡಿದ್ವಿ. ಮತ್ತು ಸಂಜೆ ಚಪಾತಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಎತ್ತಿಟ್ಟಿದ್ವಿ. ಚಪಾತಿ ಜೊತೆ ಕುಂಬಳಕಾಯಿ ಗೊಜ್ಜು ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಲ್ ಮಾಡಿಸ್ಕೊಂಡು ಬಂದ್ವಿ. ನೋಡ್ಬೋದು, ಇದೊಂದು 4-5 ತಿಂಗಳಂತೂ ಮಾತಾಡೋಂಗಿಲ್ಲ, ಬಂದ್ಬಿಡುತ್ತೆ. ಇಲ್ಲಾಂದರೆ ಏನು ಮಾಡೋದು ಅನ್ನೋದೊಂದು ತಲೆನೋವು. ಮಕ್ಕಳಿಗೆ ರಾಗಿ ಸರಿ ಅಥವಾ ಕಾಳುಗಳು ಸರಿ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಸಂಜೆ ಊಟ ನೋಡ್ಬೋದು, ನನ್ನ ಮೆನು ಯಾವ ಥರ ಇದೆ, ನನ್ನ ಪ್ಲೇಟ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಆ ಥರ ನಾನು ಮಾಡಿಕೊಂಡು ತಿಂದೆ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಮಾಡ್ಕೊಂಡಿರಲಿಲ್ಲ, ಫ್ರೈಡೇ. ಮತ್ತು ಸಂಜೆ ನಮ್ಮ ಶಾಪು ಅವತ್ತು ಫ್ರೈಡೇ ನಮ್ಮ ಶಾಪು ನಮ್ಮ ಮಣಿಯಣ್ಣ ಅಂತ ಹೇಳ್ತೀನಲ್ಲ, ಅವ್ರು ಲೀವಲ್ಲಿ ಹಾಕಿದ್ರು. ಫ್ರೈಡೇ ಅವ್ರು ಲೀವಲ್ಲಿ ಇರ್ತಾರೆ. ಅದರಿಂದ ನಾನು ಸ್ವಲ್ಪ ಫ್ರೈಡೇ ಟೈಮಲ್ಲಿ ಸ್ವಲ್ಪ ಅಂಗಡಿಗೆ ಬರುತ್ತೆ. ಆ ಟೈಮಲ್ಲಿ ನಾನು ಈವ್ನಿಂಗ್ ಟೈಮಲ್ಲಿ ಹೋಗ್ತೀನಿ, ಸಂಜೆ ಆ ಥರ 1-2 ಅವರ್ ಇದ್ಬಿಟ್ಟು ಆಮೇಲೆ ಬಂದುಬಿಡ್ತೀನಿ. ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆ ಅವರಿದ್ದರೆ ಅವರೆಲ್ಲ ಪೂಜೆ ಮಾಡ್ತಾಯಿದ್ರು. ಇಲ್ಲ ನಮ್ಮ ಮನೆಯವರು ಕೂಡ ಬೆಳಗ್ಗೆ ಶಾಪ್ ಓಪನ್ನೇ ಮಾಡಿರಲಿಲ್ಲ, ಫುಲ್ ಡೇ ಕ್ಲೋಸೇ ಇತ್ತು. ಈವ್ನಿಂಗ್ ಮೇಲೆ ನಾವು ಹೋಗ್ಬಿಟ್ಟು ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ನಾನು ದೇವ್ರಿಗೆ ಏನೇನು ಬೇಕೋ ಸೊ ಆ ದೇವ್ರ ಪೂಜೆ ಮಾಡೋದಕ್ಕೆ ಸ್ವಲ್ಪ ರೆಡಿನ ಮಾಡ್ಕೊತಾ ಇದ್ದೆ. ಆಲ್ರೆಡಿ ಹಿಂದಿನ ದಿವಸನೇ ದೇವರ ಒಂದು ದೀಪ ಏನಿದೆ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ನಾನು ಮತ್ತೆ ಒಂದು ಸಲ ಒರೆಸ್ಬಿಟ್ಟು ಮತ್ತೆ ಒಂದು ಸಲ ದೀಪ ಎಲ್ಲ ಅಂದರೆ ಬತ್ತಿ ಎಲ್ಲ ಹಾಕ್ಬಿಟ್ಟು ದೀಪ ಅಂಟ್ಸೋಕೆ ರೆಡಿ ಮಾಡ್ಕೊತಾ ಇರ್ತೀನಿ. ನಾನು ಎಷ್ಟೇ ಗುಡಿಸಿದ್ರೂ ಇದು ಮಾಡಿದ್ರೂ ನಮ್ಮ ಮನೆಯವರು ಅದ್ರ ಮಧ್ಯೆ ಒಂದೊಂದು ಮಾಡ್ತಾ ಇರ್ತಾರೆ. ಅವ್ರಿಗೆ ಮಾಡಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಮತ್ತು ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವ್ಲಾಗಲ್ಲಿ ಅಂತಂದರೆ, ನಮ್ಮ ಒಂದು ಕೌಶಿಕ್ದು ಬರ್ಡೇ ಸೆಲೆಬ್ರೇಷನ್ ಆಯ್ತು ನೋಡಿ. ಆವಾಗೊಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅಂತಲೇ ಹೇಳ್ಬೋದು. ಅದನ್ನು ನಾನು ಲಾಸ್ಟಲ್ಲಿ ಹೇಳಿದ್ದೀನಿ. ಬಟ್ ಯಾವುದೇ ಒಂದು ಫಂಕ್ಷನ್ ಮಾಡಬೇಕಂದ್ರೂ ಎಲ್ಲದ್ರ ಕಡೆ ಗಮನ ಕೊಡಬೇಕು. ಏನೋ ಒಂದು ಕಷ್ಟಪಟ್ಟು ಏನೋ ಒಂದು ಫಂಕ್ಷನ್ ಮಾಡಿರ್ತೀವಿ. ಆ ಫಂಕ್ಷನ್ನಲ್ಲಿ ಏನೋ ಒಂದು ಸಣ್ಣ ಪುಟ್ಟದ್ದೊಂದು ಏನೋ ಬ್ಲ್ಯಾಕ್ ಮಾರ್ಕ್ ಅಂತಾರೆ ನೋಡಿ, ಆ ಥರ ಬಂದಾಗ ಅದು ನೆನಪಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಫಂಕ್ಷನಲ್ಲೂ ಅದೇ ರೀತಿ ಒಂದು ಬ್ಲ್ಯಾಕ್ ಚುಕ್ಕೆ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಾಯಿತು. ಆದರೆ ಇದೊಂದಿಂದ ನಮಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು. ಏನೋ ಒಂದು ಕಷ್ಟಪಟ್ಟು ಏನೋ ಒಂದು ಚೆನ್ನಾಗಾಗಲಿ ಅಂತಂದ್ಬಿಟ್ಟು ನಾವು
ನಮ್ಮವ್ರನ್ನ ಕರ್ಕೊಂಡು ನಾವು ಏನೋ ಒಂದು ಫಂಕ್ಷನ್ ಅಂತ ಮಾಡಿರ್ತೀವಿ. ಆ ಫಂಕ್ಷನಲ್ಲಿ ಈ ಥರ ಆದಾಗ ಎಷ್ಟು ಜನಕ್ಕೆ ಈ ಥರ ಆಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾವುದೇ ಫಂಕ್ಷನಲ್ಲಾದ್ರೂ ಅಷ್ಟೇ ಏನಾದರೂ ಒಂದು ಚುಕ್ಕೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಈ ಥರ ಆಗಬಾರ್ದು. ಬೇರೆ ಥರ ಆದರೆ ಏನೋ ಒಂಥರ ಇದು ಮಾಡ್ಬೋದು. ಏನಪ್ಪ ಆಯಿತು ಅಂತಂದರೆ ನಮ್ಮ ಫಂಕ್ಷನಲ್ಲೆಲ್ಲ ಚೆನ್ನಾಗಾಯ್ತಾ, ಆದರೆ ಯಾರೋ ಮೊಯ್ಯೆಲ್ಲ ಬಂದಿರುತ್ತೆ ನೋಡಿ, ಅದರಲ್ಲಿ ಮೊಯ್ನೇ ಎತ್ಬಿಟ್ಟಿದ್ದಾರೆ. ಎಷ್ಟೊಂದು ಕವರ್ಸ್‌ಗಳು ಇಲ್ಲವೇ ಇಲ್ಲ. ನನಗೆ ಗೊತ್ತಿಲ್ಲ ಯಾರು ಎತ್ತಿದ್ದಾರೆ ಏನು ಅಂತ. ಐ ಥಿಂಕ್ ಅವರು ಆ ಥರ ಏನೋ ಮಕ್ಕಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಅವ್ರೇನೋ ಪ್ರೀತಿಯಿಂದ ಕೊಟ್ಟಿರ್ತಾರೆ. ಅಂಥ ದುಡ್ಡನ್ನ ಎತ್ತಿದ್ದಾರೆ ಅಂತಂದರೆ ಅವರು ಎಷ್ಟು ಕೆಟ್ಟ ಮನಸ್ಥಿತಿ ಇರ್ತಾರೆ, ಅವರೆಷ್ಟು ಕೆಟ್ಟ ಜನಗಳು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಪ್ರೊಫೆಷ್ನಲ್ ಕಳ್ಳರಾಗಿರ್ತಾರೆ. ಅಷ್ಟು ಜನದ ಮಧ್ಯೆ ಅವರು ಆ ಮೊಯ್ ಕವರ್‌ಗಳು ಎತ್ತಿದ್ದಾರೆ ಅಂದರೆ ನಾವೇನು ಅದನ್ನ ಸೈಡಲ್ಲಿ ಒಂದು ಮೂಲೆಯಲ್ಲಿ ಇಟ್ಟಿಲ್ಲ. ಎಲ್ಲರಿಗೂ ಕಾಣಿಸೋ ರೀತಿ ಸ್ಟೇಜ್ ಮೇಲೇನೆ ಇಟ್ಟಿದ್ದೀವಿ. ಆ ಸ್ಟೇಜ್ ಮೇಲೇನೆ ಬಂದು ಎತ್ತಿ ಇಟ್ಟಿದ್ದಾರೆ ಕದ್ದಿದ್ದಾರೆ ಅಂತಂದರೆ ನಾನು ಅಲ್ಲಿ ಅಂದರೆ ನನಗೆ ಕೌಶಿಕ್‌ನ ನೋಡ್ಕೊಳ್ಳೋದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಅವನು ಅಳ್ತಾ ಇದ್ದ. ಆದ್ದರಿಂದ ಸ್ವಲ್ಪ ಇವ್ರನ್ನ ಮಾತಾಡ್ಸೋದಂತೂ ಇದ್ದೇ ಇರುತ್ತೆ. ಅದರಲ್ಲಿ ನಾನು ಬ್ಯುಸಿ ಆದೆ. ನಾರ್ಮಲ್ ಚೇರ್ ಮೇಲೇನೆ ಇಟ್ಟಿದ್ದೆ. ಬೇರೆ ಎಲ್ಲೂ ಮೂಲೆಯಲ್ಲಿ ಇಟ್ಟಿರಲಿಲ್ಲ. ಅಲ್ಲಿ ಕದ್ದಿದ್ದಾರೆ ಅಂತಂದರೆ ಅವರು ಯಾವ ಥರ ಇರ್ತಾರೆ ನೋಡಿ. ಯಾವುದೇ ಒಂದು ಕಳ್ತನದ ದುಡ್ಡು ಯಾವತ್ತೂ ಎಷ್ಟೋ ವರ್ಷಗಳೆಲ್ಲ ಬರೋದಿಲ್ಲ. ಜಸ್ಟ್ ಒಂದು 2, 3 ದಿವಸನೋ ಅಥವಾ ಒಂದು ತಿಂಗಳೋ ಬರೋದು ಅಷ್ಟೇ. ಅದೆಷ್ಟೇ ಆಗಿರಲಿ, ಅವ್ರು ಪ್ರೀತಿಯಿಂದ ಬ್ಲೆಸ್ ಮಾಡಿ ಕೊಟ್ಟಿರೋಂಥ ದುಡ್ಡನ್ನ ಎತ್ತಿದ್ರೆ ಅವ್ರಿಗೆ ದೇವ್ರಾಣೆ ಒಳ್ಳೇದಂತೂ ಆಗೋದಿಲ್ಲ. ಯಾವತ್ತಿದ್ರೂ ಕೆಟ್ಟದ್ದೇ ಆಗೋದು. ಅವ್ರ ಮನೆಗಂತೂ ಒಳ್ಳೇದಾಗೋದಿಲ್ಲ. ನನಗೆ ನಿಜವಾಗ್ಲೂ ಇವತ್ತು ಶುಕ್ರವಾರ. ನಾನು ಹೇಳ್ತಾ ಇದ್ದೀನಿ, ಯಾವತ್ತೂ ಆದ್ರೇನೆ ಯಾರಾದ್ರೂ ಅಷ್ಟೇ ಕೊಟ್ಟರೆ ಇಸ್ಕೊಬೇಕು. ಕದಿಯಕ್ಕೆ ಹೋಗ್ಬಾರ್ದು ಯಾವತ್ತೂನು. ಅದು ಇನ್ನೊಬ್ಬರ ಮನೆಯಿಂದ ಕದ್ದಿದ್ದ ದುಡ್ಡು ಯಾವತ್ತೂ ಅದು ಹೆಚ್ಚೋದಿಲ್ಲ. ಅವ್ರ ಮನೆಯಲ್ಲಿ ಕಡಿಮೆ ಆಗ್ತಾ ಬಂದ್ಬಿಡತ್ತೆ. ಯಾವತ್ತಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ನನಗೆ ಆ ಥರ ಕಳ್ತನ ಮಾಡ್ತಾರೆ ಅನ್ನೋದೊಂದು ಮೈಂಡಲ್ಲೇ ಇಲ್ಲ. ಆ ಥರ ಎತ್ಕೋತಾರೆ ಅಂತ ಮೈಂಡಲ್ಲೇ ನನಗಿಲ್ಲ. ಆ ಥರ ಇದ್ದಿದ್ರೆ ನಾನು ಕೈಯಲ್ಲಿ ಇಟ್ಕೊಳ್ತಾ ಇದ್ದೆ. ನಾನು ಎಷ್ಟೋ ಸಲ ನೋಡಿದ್ದೀನಿ ಮದುವೆ ಮನೆಗಳಲ್ಲಿ ಬ್ಯಾಗಲ್ಲಿ ಹಾಕ್ಕೊತಾ ಇದ್ರು. ಬಟ್ ನನಗೆ ಅಷ್ಟೊಂದು ಇದಾಗಿಲ್ಲ. ಯಾರು ಎತ್ಕೋತಾರೆ ಎಲ್ಲ ನಮ್ಮವರೇ ಅಲ್ವಾ ಅಂತಂದ್ಬಿಟ್ಟು ನಾನಿದ್ದೀನಿ. ಆಮೇಲೆ ನೆಕ್ಸ್ಟ್ ಡೇ ನಮಗೆ ಗೊತ್ತಾಗಿರೋದು ಎಷ್ಟೋ ಜನದ್ದು ಮುಯ್ಯಿಲ್ಲ. ಅದ್ರ ಮತ್ತೆ ಇನ್ನೊಂದೆರಡರಲ್ಲಿ ದುಡ್ಡೇ ಇಲ್ಲ. ಬರೀ ಮುಯ್ಯಿ ಕವರ್ ಇದೆ. ನನಗೆ ಗೊತ್ತಿಲ್ಲ ಅದು ಯಾವ ಪುಣ್ಯಾತ್ಮನೋ, ಅದು ಯಾವ ಪುಣ್ಯಾತ್ಗಿತ್ತಿ ಮಾಡಿದ್ದಾಳೋ, ದೇವ್ರಾಣೆ ಅವಳಿಗಂತೂ ಒಳ್ಳೇದಂತೂ ಆಗಲ್ಲ. ಅವ್ರ ಮನೆಯವ್ರಿಗಂತೂ ಒಳ್ಳೇದಾಗಲ್ಲ. ಆ ಥರ ಕಳ್ತನ ಮಾಡಿಕೊಂಡು ಬದುಕೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಅದೇನು ಬುದ್ಧಿ ಕಲ್ತಿದ್ದಾರೋ ನೋಡಿ. ನನಗೆ ಆ ಥರ ಕದೀತಾರೆ ಅನ್ನೋದೊಂದು ಮೈಂಡಲ್ಲೇ ಇಲ್ಲ. ಇಲ್ಲಾಂದ್ರೆ ನಾನು ಹುಷಾರಾಗಿ ಇಟ್ಕೋತಿದ್ನೇನೋ ನನಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗಂತೂ ಅದ್ರಂತೂ ಗೊತ್ತೇ ಇಲ್ಲ. ಅವರು ಅದನ್ನು ಹೇಳಲೇಬೇಡ, ಅದನ್ನೆಲ್ಲ ಯಾಕೆ ಹೇಳ್ತೀಯ ಬಿಡು, ಹೋಗ್ಲಿ ಬಿಡು, ಹೋಗೋದು ಹೋಗಿದ್ಯಲ್ಲ ಅಂದ್ಬಿಟ್ಟು ಅವರು ನಾರ್ಮಲ್ ಆಗಿಬಿಟ್ರು. ಅವ್ರಿಗೆ ಅಷ್ಟೊಂದು ಅದರಲ್ಲೆಲ್ಲ ಇದೇ ಇಲ್ಲ. ಬಟ್ ಚಿಕ್ಕದಾಗಿದ್ದಕ್ಕೆ ಪರವಾಗಿಲ್ಲ. ಚಿನ್ನ, ಬೆಳ್ಳಿ ಈ ಥರದನ್ನ ಕದ್ದರೆ ಏನು ಹೇಳಿ? ಅದೇನು ಅವ್ರ ಮನೇಲಿ ಏನು ಅವ್ರ ಮನೇಲಿ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೋ ಕಲಿಸ್ಕೊಟ್ಟಿಲ್ವೋ ಗೊತ್ತಿಲ್ಲ. ಬಟ್ ಅವ್ರು ಕಲಿಬೇಕು. ಒಬ್ಬರಾಗಿ ನಮ್ಮ ಮನೆ ರೀತಿಯೇ ಅವ್ರ ಮನೆ, ನಾವು ಹೋಗಿದ್ದೀವಿ ಫಂಕ್ಷನ್ ಮುಗಿಸ್ಕೊಂಬರ್ಬೇಕು ಅಂತ ಇರಬೇಕು. ಅಲ್ಲಿ ಕದಿಯೋದು, ಇನ್ನೊಂದು ಮಾಡೋದು ಆ ಥರದ್ದೆಲ್ಲ ಮಾಡಿದ್ರೆ ಅದೇನು ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಕ್ಯಾಮ್ರಾ ಅಲ್ಲಿ ಇಲ್ಲ. ನಾವು ಸುತ್ತ ಕವರ್ ಆಗಿತ್ತು. ಇಲ್ಲ ಅಂದರೆ ಸುತ್ತ ಪಕ್ಕದ ಬಿಲ್ಡಿಂಗಳು ಏನಾದರೂ ಇದ್ದರೆ ಅದು ಕವರ್ ಆಗಿದ್ದರೆ ಪಕ್ಕ ನಾನು ತೆಗ್ಸಿ ನೋಡ್ತಾ ಇದ್ದೆ. ಪಕ್ಕ ಅವ್ರನ್ನ ನಾನು ಬಿಡ್ತಾನೇ ಇರಲಿಲ್ಲ. ಸಿಕ್ಕಾಕೊತಾ ಇದ್ದರು. ಸುತ್ತ ಕವರ್ ಆಗಿರೋದ್ರಿಂದ ಬಚಾವ್ ಅಂತಲೇ ಹೇಳ್ಬೋದು. ಒಂದು ಸತಿ ಏನೋ ಬಚಾವಾಗಿದ್ದಾರೆ. ಬಟ್ ಇನ್ನೊಂದು ಸಲ ಸಿಕ್ಕಾಕೊತಾರೆ. ನಮ್ಮ ಹತ್ರ ಏನೋ ಬಚಾವಾಗಿರ್ಬೋದು. ಆದರೆ ದೇವ್ರ ಹತ್ರ ಅವರು ಬಚಾವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದಲ್ಲ ಒಂದು ವಿಷಯದಲ್ಲಿ, ಒಂದಲ್ಲ ಒಂದು ಇದರಲ್ಲಿ ಆ ಒಂದು ದುಡ್ಡನ್ನ ಕಳ್ಕೊತಾರೆ. ಅಥವಾ ಅವ್ರ ಮನೆಯವ್ರು ಯಾರಾದರೂ ಆ ದುಡ್ಡನ್ನ ಹಾಳು ಮಾಡ್ತಾರೆ. ಅದಕ್ಕಿಂತ 1 to ಡಬಲ್ ದುಡ್ಡು ಹೋಗ್ಬಿಡುತ್ತೆ ಅವ್ರ ಹತ್ರ. ಇದಂತೂ ನಿಜ ಅಂದರೆ ನಿಜ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾವು ₹1 ಒಬ್ರ ಹತ್ರ ಎತ್ಕೊಂಡ್ರೆ ನಮ್ಮ ಹತ್ರ ₹2 ಹೋಗುತ್ತೆ. ಅದು ನಿಜ ಅಂದರೆ ನಿಜ. ಸೀರಿಯಸ್ ಆಗಿ ಇದನ್ನ ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ದೇವರು ಅದಾಗಿದ್ದು ಅದೇ ನಮ್ಮ ಹತ್ರ ಬರಬೇಕು. ನಾವು ಕದ್ದು ಎಷ್ಟೋ ದಿವಸ ಇಟ್ಕೊಳ್ಳೋಕ್ಕಾಗೋದಿಲ್ಲ.
ನನಗಂತೂ ಅಷ್ಟೊಂದೆಲ್ಲ ಏನು ಕದಿಯೋ ಅಂಥದ್ದಾಗಿರಲಿ, ಕಿತ್ಕೊಳ್ಳೋ ಅಂಥದ್ದು ನನ್ನ ಒಂದು ಮನಸ್ಥಿತಿ ಅಲ್ಲ. ನಾನು ಇನ್ನೊಬ್ಬರಿಗೇನಾದರೂ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರಲ್ಲ ಅಂತ ನಾನು ಮಾತೇ ಆಡಲ್ಲ. ಅತಿಯಾಗಿ ನನಗೆ ತುಂಬ ಬೇಜಾರಾಗಿ ಅಂದಿದ್ದುಂಟು. ಯಾವತ್ತೂನು ನಾನು ಸುಮ್ಮನೆ ಯಾರ ಮನಸ್ಸನ್ನು ನಾನು ನೋಯಿಸೋದೇ ಇಲ್ಲ. ಅನವಶ್ಯಕವಾಗಿ ನಾನು ಮಾತೇ ಆಡಲ್ಲ ಫಸ್ಟ್ ಆಫ್ ಆಲ್ ಆ ಥರ ಕ್ಯಾರೆಕ್ಟರ್ ನಂದು. ಏನು ಮಾತಾಡಬೇಕೋ ಅಷ್ಟು ಮಾತ್ರ ಮಾತಾಡ್ತೀನಿ. ಏನಾದರೂ ಹೇಳಿದ್ರೆ ಕೇಳಿಸ್ಕೊಂಡು ಸುಮ್ಮನೆನೇ ಇದ್ಬಿಡ್ತೀನಿ. ಅದಕ್ಕೆ ರಿಪ್ಲೈನೂ ನಾನು ಏನು ಮಾಡಬೇಕು ಅಂತ ನಾನು ಯೋಚನೆನೂ ಮಾಡಲ್ಲ. ಬಟ್ ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮನೆಯವರಂತೂ ಆ ಥರ ಕದಿಯೋದು, ಆ ಥರ ಇದು ಮಾಡೋದು, ಆ ಥರದ್ದೊಂದು ಇದೆ ಅವ್ರ ಹತ್ರ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ನಮಗೆ ಯಾಕೆ ಆ ಥರ ನಮ್ಮ ಒಂದು ಬಟ್ ಏನೇ ಆಗಿರಲಿ ಇದೊಂದು ಪಾಠ ಅಂತಲೇ ಹೇಳ್ಬೋದು. ನಾವು ನೆಕ್ಸ್ಟು ಈ ಥರ ತಪ್ಪು ಮಾಡಬಾರ್ದು. ಅದಕ್ಕೊಂದು ಸಣ್ಣದಾಗಿ ನಮಗೊಂದು ಪಾಠ ಕಲ್ತಿದ್ದೀವಿ ನಾವು. ನೆಕ್ಸ್ಟ್ ದೊಡ್ಡ ತಪ್ಪಾಗೋದನ್ನ ಇದು ತಡೆದಿದೆ ಅಂತಲೇ ಹೇಳ್ಬೋದು. ಈ ವ್ಲಾಗ್‌ನ ನೋಡ್ತಾ ಇರೋರು ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ಏನೇ ಆದ್ರೂ ಅಷ್ಟೇ ಅಥವಾ ನಿಮ್ಮ ರಿಲೇಟಿವ್ಸ್ಗಳಿಗೆ ಏನಾದರೂ ಈ ಥರ ಫಂಕ್ಷನ್‌ಗಳಾದಾಗ ಫಸ್ಟು ಒಂದು ಮಾತು ನೀವು ಹೇಳೋದ್ರಿಂದ ಯಾವುದೇ ಕಾರಣಕ್ಕೂ ಇದು ತಪ್ಪಾಗಲ್ಲ. ಹುಷಾರಾಗಿರಿ. ನಿಮ್ಮ ಮನೇಲಾದರೆ ಸ್ವಲ್ಪ ಹುಷಾರಾಗಿ ಈ ಥರ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕದಾಗಿದ್ದಕ್ಕೆ ಓಕೆ. ಬಟ್ ದೊಡ್ಡದಾದರೆ ಅದು ನಿಜವಾಗ್ಲೂ ಆ ಥರ ಇವಾಗ ಚಿಕ್ಕದೇನೇ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಇನ್ನು ದೊಡ್ಡದು ಹೋಗ್ಬಿಟ್ಟಿದ್ರಂತೂ ಊಟನೇ ಸೇರಲ್ಲ. ನಿಮ್ಮನೆ ಫಂಕ್ಷನ್‌ಗಳಲ್ಲೂ ಯಾವತ್ತಾದ್ರೂ ಅಥವಾ ನಿಮ್ಮ ರಿಲೇಟಿವ್ಸ್ ಫಂಕ್ಷನ್‌ಗಳಲ್ಲಿ ಯಾವತ್ತಾದ್ರೂ ಈ ಥರ ಇನ್ಸಿಡೆಂಟ್ ನಡೆದಿದೆಯಾ ಅಂತ ಕಾಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಿ ನನಗೆ ಗೊತ್ತಿರೋ ಪ್ರಕಾರ ನನಗಿದೊಂದೇ ಗೊತ್ತಿರೋದು ನನಗೆ. ನಾನು ಯಾವತ್ತೂ ಕೇಳಿಲ್ಲ. ಈ ಥರ ಎಲ್ಲ ಎತ್ಕೋತಾರೆ, ಈ ಥರ ಮಾಡ್ತಾರೆ ಅಂತ. ಆದ್ರೂ ಒಂದ್ಸಲ ಈ ಥರ ಕೇಳಿದ ಮೇಲೆ ಪಕ್ಕಾ ಭಯ ಅಂತೂ ಇದ್ದೇ ಇರುತ್ತೆ. ದಯವಿಟ್ಟು ಯಾರೂ ಫಂಕ್ಷನ್‌ಗಳಲ್ಲಿ ಈ ಥರ ಮುಯಿಗಳನ್ನು ಲೇಸಿಯಾಗಿಡಕ್ಕಂತೂ ಹೋಗಲೇಬೇಡಿ. ಗಿಫ್ಟ್‌ಗಳನ್ನು ಅಷ್ಟೇ. ಕೆಲವರು ಬೆಳ್ಳಿ, ಚಿನ್ನ ಇದ್ದರೆ ಚಿನ್ನ ಕೊಟ್ಬಿಡ್ತಾರೆ. ಬೆಳ್ಳಿ ಇದ್ದರೆ ಒಬ್ಬೊಬ್ಬರು ಕೊಡೋದಿಲ್ಲ. ಗಿಫ್ಟಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊ ಅಂಥದ್ದನ್ನು ಯಾವಾಗಲೂ ನಾವು ಹುಷಾರಾಗಿ ಇಟ್ಕೊಂಡಿರಬೇಕಾಗತ್ತೆ. ಇಲ್ಲ ಅಂತಂದರೆ ಯಾರನ್ನಾದ್ರೂ ನಂಬಿಕೆ ಇರೋವಂಥವ್ರನ್ನ ಆ ಒಂದು ಜಾಗದಲ್ಲಿ ಕೂರಿಸಿ ಅವ್ರ ಕೈಲಿ ಕೊಟ್ಟು ಇಡಿಸ್ಕೊಬೇಕಾಗತ್ತೆ. ಈ ಥರ ಲೇಸಿ ಮಾಡಿದ್ರೆ ಅಥವಾ ಲೇಸಿ ಅಂತ ಹೇಳೋಕ್ಕಾಗಲ್ಲ. ಅವರು ಫಂಕ್ಷನಲ್ಲಿ ಗಾಬರಿಯಿಂದ ಇರ್ತಾರೆ. ಫಂಕ್ಷನ್ ಹೆಂಗೆ ನಡೆಯುತ್ತೋ ಏನು ಎತ್ತ ಅಂತ ಇರುತ್ತೆ. ಈಗ ನಾನು ಕೌಶಿಕ್ ಬೇರೆ ಹೇಳ್ತಾ ಇದ್ದೆ, ನಾನು ಅವನನ್ನ ನೋಡ್ಕೊಳ್ಳೋ ಇದರಲ್ಲಿ ಇದ್ರ ಕಡೆ ನನಗೆ ಗಮನನ ಕೊಟ್ಟಿರಲಿಲ್ಲ. ಹೋದ ಸಲ ಸೀಮಂತದಲ್ಲೇನೋ ಬ್ಯಾಗ್ ಇತ್ತು. ಸೊ ಅದರಲ್ಲಿ ನಾನೇ ಇಟ್ಕೊಂಡಿದ್ದೆ ಬ್ಯಾಗು. ಅದರಿಂದ ಏನೋ ಅಷ್ಟೊಂದು ನನ್ನ ಸಿಸ್ಟರ್ ಕೈಲಿ ಕೊಟ್ಟಿದ್ದೆ. ಸೊ ನನಗೇನೋ ಆವಾಗ ಅಷ್ಟೊಂದು ಗೊತ್ತಾಗಿಲ್ಲ. ಬಟ್ ಇದರಲ್ಲಿ ಬ್ಯಾಗ್‌ನ ನನ್ನ ತಪ್ಪು. ನಾನು ಬ್ಯಾಗ್‌ನ ನಾನು ಹಿಂದೆನೇ ಇಟ್ಕೊಂಡಿದ್ದೆ. ಸೊ ಹೆಂಗೆ ಬಂದು ಎತ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ನನ್ನ ತಪ್ಪೋ ಇಲ್ಲ ನನ್ನ ತಪ್ಪೇ ಅಂತ ನಾನು ಹೇಳಬೇಕು. ಯಾಕಂತಂದರೆ ನಾನು ಹುಷಾರಾಗಿ ಇಟ್ಕೊಂಡಿಲ್ಲ. ಅದರಿಂದ ನನ್ನ ತಪ್ಪು. ಅವ್ರದ್ದು ತಪ್ಪಿದೆ. ಒಬ್ಬೊಬ್ಬರು ನನ್ನ ತಪ್ಪು ಅನ್ಬೋದು, ಒಬ್ಬೊಬ್ಬರು ಅವ್ರದ್ದು ತಪ್ಪಿಲ್ಲ ಅನ್ಬೋದು. ಕದಿಯೋರು ಹೆಂಗಿದ್ರು ಕದೀತಾ ಇರ್ತಾರೆ. ಸೊ ಅವ್ರಿಗೆ ಕದಿಯೋ ಬುದ್ಧಿ ಇರುತ್ತಲ್ಲ. ಸೊ ಅದರಿಂದ ಅವ್ರ ಮನೇಲಿ ಏನಾದರೂ ದೊಡ್ಡದಾಗುತ್ತಲ್ಲ, ಸೊ ಆವಾಗ ಗೊತ್ತಾಗುತ್ತೆ. ಅಯ್ಯೋ ನಮ್ಮ ಮನೇಲೂ ಕದ್ದಿದ್ದಾರೆ ಅಂತ ಅಂದ್ಬಿಟ್ಟು. ಈ ಟಾಪಿಕ್‌ನ ಇಲ್ಲಿಗೆ ಮುಗಿಸೋಣ. ನಿಜವಾಗ್ಲೂ ಯಾವುದೇ ಒಂದು ವಿಷಯ ಆದ್ರೂ ಏನೇ ಆದ್ರೂ ಹುಷಾರಾಗಿರ್ಬೇಕು ಅಷ್ಟೇ. ನಮ್ಮಲ್ಲಿ ನಮ್ಮ ಹುಷಾರಲ್ಲಿ ನಾವಿರಬೇಕು. ಅದಕ್ಕಿಂತ ಮೀರಿ ಕದ್ದರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಇಷ್ಟೊಂದು ಹುಷಾರಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ ಹೇಳಿ. ಮತ್ತು ಇಲ್ಲಿ ನೆಕ್ಸ್ಟ್ ಡೇ ಅಂಗಡಿಯಿಂದ ಬಂದಮೇಲೆ ಮೊಸರನ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಅದ್ರ ಜೊತೆಗೆ ಏನಾದರೂ ಸೈಡ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವ. ಬರೀ ಮೊಸರನ್ನ ತಿನ್ನೋಕ್ಕಂತೂ ಆಗಲ್ಲ. ಮೊಸರನ್ನ ತಿನ್ಬೋದು, ಬಟ್ ಏನಾದರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಾಳೆಕಾಯಿ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸಿಪ್ಪೆ ಎಲ್ಲ ತೆಗ್ದು ಚಿಕ್ಕದಾಗಿ ಈ ಥರ ರೌಂಡಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ 1-2 ಚಮಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ, ಬೇರೆ ಇನ್ನೇನು ಮಸಾಲ ಇಲ್ಲ. ನನಗೆ ಸ್ವಲ್ಪ ಏನೋ ಒಂಥರ ಗ್ಯಾಸ್ಟ್ರಿಕ್ ಆಗಿದೆಯೋ ಇಲ್ವೋ, ನಾನು ಪೀರಿಯಡ್ಸ್ ಬೇರೆ ಆಗಿಲ್ಲ. ಅದರಿಂದ ಸ್ವಲ್ಪ ನನಗೆ ವಾಮಿಟ್ ಸೆನ್ಸನ್ ಆಗ್ತಾಯಿದೆ. ವಾಮಿಟ್ ಬರೋ ಥರ ಫೀಲ್ ಆಗ್ತಾಯಿದೆ. ನನಗೆ ಆ ಥರ ಆಗುತ್ತೆ. ಅದರಿಂದ ಅದಾಗ್ತಾಯಿದೆಯೋ ಇಲ್ಲ ಒಂಥರ ಸುಸ್ತಾಗ್ತಾಯಿದೆ.
ಏನಕ್ಕಂತ ನನಗೆ ರೀಸನ್ ಗೊತ್ತಿಲ್ಲ ನೋಡೋಣ. ಸೊ ಅದೇ ರೀತಿ ಏನಾದರೂ ಆದರೆ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಬೇಕು. ಅದೇನಾಗಿದೆಯೋ ಗೊತ್ತಿಲ್ಲ. ಈ ಥರ ಸುಸ್ತು ಒಂಥರ ವಾಮಿಟ್ ಬರೋ ಥರ ಆಗ್ತಾಯಿದ್ರೆ ಏನೂ ಊಟ ತಿನ್ನೋಕ್ಕಾಗಲ್ಲ. ಒಂಥರ ಆಗ್ತಾ ಇರುತ್ತೆ. ಫುಲ್ಲು ಮೂಡೆಲ್ಲ ಅಪ್ಸೆಟ್ ಆಗಿ ಮಲ್ಕೋಬೇಕು ಆ ಥರ ಅನ್ನಿಸ್ತಾ ಇರುತ್ತೆ. ಸುಸ್ತಾಗ್ತಾ ಇರುತ್ತೆ. ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು. ನೋಡೋಣ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಅದೇನೋ ಸರಿ ಹೋದರೆ ಓಕೆ. ಸಪೋಸ್ ಏನಾದರೂ ಸರಿ ಹೋಗಿಲ್ಲ ಅಂತಂದರೆ ಮತ್ತೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಬೇಕು. ಯಾವತ್ತೂ ಏನೇ ಆದ್ರೂ 1-2 ದಿವಸ ನೋಡ್ಬೇಕು. ಆಮೇಲೆ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಇವಾಗಿನ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯನೂ ನೆಗ್ಲೆಕ್ಟ್ ಮಾಡಬಾರ್ದು ಈ ಥರ ಹೆಲ್ತಲ್ಲಿ. ಬಾಳೆಕಾಯಿ ಫ್ರೈಗೂ ಅಷ್ಟೇ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆಯೂ ಇಲ್ಲ. ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಆಗೋಯ್ತು. ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸಲ ತಿರುಗಿಸಿ ಒಂದು 5-10 ನಿಮಿಷ ಬೇಯಿಸಿದ್ರೆ ಮುಗೀತು. ಬೇಗನೆ ಆಗೋಗುತ್ತೆ. ಒಂಥರ ಚೆನ್ನಾಗಿರುತ್ತೆ ಬಾಳೆಕಾಯಿ ಫ್ರೈ. ಜಾಸ್ತಿ ಮಸಾಲ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಈ ಕಡೆ ನಾನು ಮೊಸರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಏನಿಲ್ಲ, ಮೊಸರು ಹಾಕಿ ಒಂದು ಸ್ವಲ್ಪ ನೀರು ಹಂಗೆ ಕುಲುಕ್ಬಿಟ್ಟು ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಹಿಂಗೆ ಹಾಕಿದ್ದೀನಿ. ಹಿಂಗು ಮೇಯ್ನಾಗಿ ಹಾಕಬೇಕು. ಆವಾಗಲೇ ಚೆನ್ನಾಗಿ ಫ್ಲೇವರ್ ಬರೋದು. ಯಾವುದೇ ಒಂದು ಒಗ್ಗರಣೆಗಾದ್ರೂ ಅಷ್ಟೇ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಬಟ್ ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇರೋದಿಲ್ಲ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ತುಂಬ ಈಸಿನೂ ಕೂಡ ಇದು. ಆಮೇಲೆ ಚೆನ್ನಾಗಿ ಅನಿಸುತ್ತೆ. ಅದು ಈ ಸಮ್ಮರ್ಗಂತೂ ಈ ಥರ ತಣ್ಣಗೆ ತಿಂತಾಯಿದ್ರೆ ಚೆಂದಾನೆ. ಬಿಸಿಯಾಗಿ ಏನೂ ತಿನ್ನೋಕ್ಕಾಗಲ್ಲ ಈ ಸಮ್ಮರ್ಗೆ. ಮೊಸರನ್ನ, ಮಜ್ಜಿಗೆ ಅನ್ನ ಈ ಥರದ್ದು ಇಷ್ಟಪಡ್ತೀನಿ ನಾನು. ನೀವು ಕೂಡ ಹಿಂಗೆ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ನನಗೆ ಈ ಥರ ಮೊಸರನ್ನ ಇಷ್ಟ ಆಗುತ್ತೆ. ಇದರಲ್ಲಿ ತುಂಬ ಬೇರೆ ಬೇರೆ ಥರನೂ ಮಾಡ್ತಾರೆ. ಬಟ್ ನಾನು ಜಾಸ್ತಿ ಈ ಥರ ಮಾಡ್ತೀನಿ. ಇದಕ್ಕೆ ಈರುಳ್ಳಿ ಒಗ್ಗರಣೆನೂ ಕೊಡ್ತಾರೆ. ನಮ್ಮ ಅಜ್ಜಿ ಆ ಥರ ಮಾಡ್ತಾಯಿದ್ರು. ಬಟ್ ನಾನು ಜಾಸ್ತಿ ಈ ಥರ ಮಾಡ್ತೀನಿ. ಇದಕ್ಕೆ ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಕೊತ್ತಂಬರಿ ಸೊಪ್ಪಿದ್ದರೆ ಹಾಕ್ತಾಯಿದ್ದೆ. ಸ್ವಲ್ಪ ದಾಳಿಂಬೆ ಹಣ್ಣು ಇತ್ತು, ನಮ್ಮಮ್ಮ ಬಿಡಿಸ್ತಾಯಿದ್ರು. ಸೊ ನಾನು ಅಷ್ಟರಲ್ಲಿ ಒಗ್ಗರಣೆ ಮಾಡಿದೆ. ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಷ್ಟೇ, ಇನ್ನೇನೂ ಬೇಕಾಗಿಲ್ಲ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ, ಆ ಥರನೇ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮೊಸರನ್ನ ಸ್ವಲ್ಪ ತೆಳುವಾಗಿ ಮಾಡಬೇಕು. ಯಾಕೆ ಅಂತಂದರೆ ಅದು ಅನ್ನ ಎಲ್ಲ ಅಬ್ಸರ್ವ್ ಆಗಿಬಿಟ್ಟು ಎಲ್ಲ ಹೀರ್ಕೊಂಡು ಏನಿದೆ ಅದರ ಒಂದು ವಾಟರ್ ಕಂಟೆಂಟ್ ಏನಿದೆ ಅದನ್ನು ಹೀರ್ಕೊಂಡು ಗಟ್ಟಿಯಾಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಆಮೇಲೆ ಸರಿ ಹೋಗುತ್ತೆ. ಅಷ್ಟರಲ್ಲಿ ಇದು ಕೂಡ ಬೆಂದಿತ್ತು ನೋಡ್ಬೋದು. ಎಣ್ಣೆ ಏನೂ ಇಲ್ಲವೇ ಇಲ್ಲ. ಒಂದು 2 ಟೇಬಲ್ ಸ್ಪೂನ್ ಅಲ್ವಾ. ಎಣ್ಣೆ ಜಾಸ್ತಿ ಇಷ್ಟಪಡದೇ ಇರೋರು ಈ ಥರ ಮಾಡ್ಕೊಬೋದು. ಸ್ವಲ್ಪ ಎಣ್ಣೆ ನಾನು ತಿಂತೀನಿ ಅಂತ ಅಂದರೆ ಸ್ವಲ್ಪ ತವಾ ಫ್ರೈ ಥರನೂ ಮಾಡ್ಕೊಬೋದು. ಇದಕ್ಕೆ ರವೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೊಬೋದು. ನೋಡಿ ಈ ಥರ ಇತ್ತು ನನ್ನ ನೈಟ್ ಡಿನ್ನರ್. ಒಂದು ವಿಷಯನ ಹೇಳ್ಬೇಕಾಗಿತ್ತು. ಏನದು ಅಂದರೆ ನಮ್ಮ ಕೌಶಿಕ್ ಬರ್ಡೇ ಎಲ್ಲ ಚೆನ್ನಾಗಿತ್ತು. ಬಟ್ ಅದರಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಇತ್ತು. ಏನಪ್ಪ ಅಂದರೆ ಏನಪ್ಪ ವಿಷಯ ಅಂದರೆ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಆದರೆ ನಮ್ಮ ಫಂಕ್ಷನಲ್ಲಿ ಯಾರೋ ಮುಯ್ ಕವರ್ಸ್ ಎಲ್ಲ ಎತ್ತಿಬಿಟ್ಟಿದ್ದಾರೆ. ಅಂದರೆ ಕದ್ದುಬಿಟ್ಟಿದ್ದಾರೆ. ಯಾರು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಅಂತಿದ್ದಾರೆ ಇದನ್ನೆಲ್ಲ ಏಂತಕ್ಕೆ ವೀಡಿಯೋ ಆಗ್ತಾ ಇದೆಯಾ ಬೇಡ ಅಂದ್ಬಿಟ್ಟು. ಇವಾಗ ನಮಗೂ ಹೋಗಿದೆ, ನಮಗೇನೊಂದು ಸ್ವಲ್ಪ ಹೋಗಿದೆ. ಇನ್ನೊಬ್ಬ ಕೆಲವೊಬ್ಬರಿಗೆ ಬೇರೆ ಇನ್ನೂ ಜಾಸ್ತಿ ಪ್ರೈಸು ಅಥವಾ ಬೇರೆ ಏನಾದರೂ ಬೆಲೆ ಬಾಳುವಂಥದ್ದು ಗೋಲ್ಡ್ ಆಗಿರಲಿ, ಸಿಲ್ವರ್ ಏನಾದರೂ ಕದ್ಕೊಬೋದು. ಅವಾಗೇನು ಮಾಡೋದು ಅಲ್ವಾ ಅಮ್ಮ? ನೋಡಿ ಯಾರು ನಮ್ಮವ್ರನ್ನೇ ಕರೆದಿದ್ದು, ನಮ್ಮವರೇ ಯಾರು ಎತ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಮ್ಮವರೇನೆ ಯಾರೋ ಸರಿಯಾಗಿ ಇದು ಮಾಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಬಟ್ ಆದರೆ ಒಟ್ನಲ್ಲಿ ನಮ್ಮವರೇ ಇದ್ದಿದ್ದು. ಬಟ್ ಯಾರು ಎತ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಜನ ಕೊಟ್ಟಿದ್ದು ಗಿಫ್ಟ್ಗಳೆಲ್ಲ ಇದೆ. ಬಟ್ ಅಮೌಂಟ್ ಕೊಟ್ಟಿರೋ ಅಂಥದ್ದು ಇಲ್ಲ.
ನಾವು ನೆಕ್ಸ್ಟ್ ಡೇ ಬರೀಬೇಕಾದ್ರೆ ಗೊತ್ತಾಯ್ತು ಇವ್ರು ಕೊಟ್ಟಿರೋದಿಲ್ವಲ್ಲ ಅಂತ ಅವಾಗ ಯೋಚನೆ ಮಾಡ್ತಾ ಇದ್ವಿ. ಅವಾಗ ಎಷ್ಟು ಒಂದು ಯೋಚನೆ ಮಾಡಿದಾಗ ಗೊತ್ತಾಯ್ತು ಒಂದು ಮೇ ಬಿ ಒಂದು 15-20 ಹೋಗಿರ್ಬೋದೇನೋ. ಎಷ್ಟೋ ಜನ ಕೊಟ್ಟಿರೋದು ಇಲ್ಲವೇ ಇಲ್ಲ. ಅದು ಹೆಂಗೆ ಅಷ್ಟು ಜನದ ಮಧ್ಯೆ ಕದ್ರು ಅಂತಾನೆ ಗೊತ್ತಿಲ್ಲ. ನಿಜ ಅವ್ರು ಒಳ್ಳೆ ಪ್ರೊಫೆಷನಲ್ ಕಳ್ಳರಾಗಿರ್ತಾರೆ ಪಕ್ಕ. ಈ ಥರ ಫಂಕ್ಷನ್ಗಳಲ್ಲಿ ಎತ್ತಿ ಅಭ್ಯಾಸ ಆಗಿರುತ್ತೆ ಅಂಥವ್ರನ್ನೇ ಕದಿಯೋಕ್ಕಾಗೋದು. ಅಷ್ಟು ಜನದ ಮಧ್ಯೆ ಯಾರು ಎತ್ಕೊಂಡಿದ್ದಾರೋ ಏನೋ ನಮ್ಗದ್ರ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಮನೆಯವ್ರ ತಲೆನೇ ಕೆಡ್ಸ್ಕೊಂಡಿಲ್ಲ. ಹೋದ್ರೂ ಹೋಗ್ಲಿ ಬಿಡತ್ತಗೇನು ಸುಮ್ಮನೆ. ಇವಾಗ ನಾವು ಅವ್ರಿಗೆ ಮುಯಿ ಹಾಕ್ಬೇಕಲ್ಲ, ಅವಾಗ ಅವ್ರು ಎಷ್ಟು ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಇದಲ್ವಾ ಒಂಥರ ಬೇಜಾರಾಯಿತು. ನಮ್ಮ ಮನೆಯವ್ರು ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತೀಯ ಪುಟ ನೀನು? ಏನು ಹೇಳೋದು ಅಷ್ಟೇನೆ, ಹೋಯ್ತು ಬರಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾರೋ ಬಂದಿರೋರಲ್ಲಿ ಯಾರು ಎತ್ಕೊಂಡಿರ್ತಾರೆ. ಕೇಳ್ಕೊ ಬರಲ್ಲ ಎಲ್ಲಾರು ನಾವು ಒಬ್ಬೊಬ್ರುನೇ ಕೇಳೋಕ್ಕಾಗಲ್ಲ. ಬಟ್ ಆದ್ರೂ ಆ ಥರ ಎತ್ತಬಾರ್ದಲ್ವಾ? ಏನು ಮಾಡ್ತೀವಾಗ? ಏನು ಮಾಡೋಕ್ಕಾಗಲ್ಲ ಮತ್ತೆ ಬಿಡು. ಎತ್ತಬಿಟ್ಟಿದ್ದಾರೆ ಜಾಲಿ. ಎಷ್ಟು ದಿವಸ ಬರುತ್ತದು? ಆಗಲೇ ಆಲ್ರೆಡಿ ಖಾಲಿ ಆಗಿಬಿಟ್ಟಿರುತ್ತೆ. ಆದರೂ ಒಂಥರ ಬೇಜಾರಪ್ಪ. ನನಗೆ ಬೇಜಾರು, ನಿಂಗೆ ಬೇಜಾರಾಗ್ನಿಲ್ವಾ? ಆಗುತ್ತೆ. ಇವಾಗ ಯಾರ ಹತ್ರ ವ್ಯಕ್ತಪಡಿಸ್ಕೊಳ್ಳೋದು? ಬೇಜಾರ ಸಿಗುತ್ತಾ ಊರಲ್ಲಿ? ಸಿಗಲ್ಲ. ಬಟ್ ಆದರೂ ಆ ಥರ ಎತ್ತಬಾರ್ದಾಗಿತ್ತು. ಏನಪ್ಪ ಅದು? ಬಾಂಬ್ ಬಿಟ್ಟ ಕೌಶಿ? ಅಯ್ಯೋ ಅದು ಸೌಂಡ್ ಬರ್ತದ ಕೌಶಿ.